ಧರ್ಮಸ್ಥಳದಲ್ಲಿ ಶೋಧ ಇದುವರೆಗೆ ಸಿಕ್ಕಿದ್ದೇನು? ಸೈಟ್ ನಂಬರ್ 1ರಲ್ಲಿ ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆ. ಲಕ್ಷ್ಮಿ ಎನ್ನುವಂತಹ ಹೆಸರಿನ ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆ. ಯಸ್ ವೀಕ್ಷಕರೇ, ಯಾವ್ಯಾವ ಜಾಗದಲ್ಲಿ ಏನೇನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದು ಕಿರುನೋಟವನ್ನ ಮಾಡ್ಕೊಂಡು ಬರೋಣ. ಧರ್ಮಸ್ಥಳದಲ್ಲಿ ಶೋಧ ಇರುವರೆಗೂ ಸಿಕ್ಕಿದೆ ಏನೇನು? ಸೈಟ್ ನಂಬರ್ 1ರಲ್ಲಿ ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆ. ಲಕ್ಷ್ಮಿ ಎನ್ನುವಂತಹ ಮಹಿಳೆಗೆ ಸೇರಿರುವಂತಹ ಎಟಿಎಂ ಕಾರ್ಡ್ 2.5 ಅಡಿ ಆಳಕ್ಕೆ ಅಗೆದಿದ್ದ ವಿಶೇಷ ತನಿಖಾ ತಂಡ ಮಹಿಳೆಗೆ ಸೇರಿದಂತಹ ಕೆಂಪು ಬಣ್ಣದ ಹರಿದು ಹೋದಂತಹ ರವಿಕೆ ಪತ್ತೆಯಾಗಿದೆ. ಅದೇ ಜಾಗದಲ್ಲಿ ಪುರುಷನಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಸುಜಾತಾ ಭಟ್ ವಕೀಲ ಮಂಜುನಾಥ್ ಮಾಧ್ಯಮ ಹೇಳಿಕೆಯನ್ನು ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಂತಹ ಅನನ್ಯ ಭಟ್ ತಾಯಿ ಸುಜಾತಾ ಭಟ್. ಎಸ್ ವೀಕ್ಷಕರೇ, ಸುಜಾತಾ ಭಟ್ ಅವರ ಒಂದು ವಕೀಲರಾಗಿರುವಂತಹ ಮಂಜುನಾಥ್ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಜಾಗದಲ್ಲಿ ಎಂತೆಂತ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಮಂಜುನಾಥ್ ಅವರು ನೀಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನಿನ್ನೆ ಸ್ಥಳ ಸಂಖ್ಯೆ 1ರಲ್ಲಿ ಸುಮಾರು 2.5 ಅಡಿ ಆಳದಲ್ಲಿ ಹರಿದ ಕೆಂಪು ಬ್ಲೌಸ್ ಮತ್ತು ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ ಅಂತ ಹೇಳಿ ಮೂಲಗಳು ದೃಢಪಡಿಸಿದೆ. ಈ ಬೆಳವಣಿಗೆಯ ನಂತರ ಎಸ್ಐಟಿ ತೆಗೆದುಕೊಂಡಿರುವಂತಹ ಮುಂದಿನ ಕ್ರಮಗಳು ಶ್ಲಾಘನೀಯವಾಗಿದೆ ಅಂತ ಹೇಳಿ ನೀವು ಲೆಟರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ಸ್ಥಳವನ್ನ 10 ಅಡಿ ಆಳದವರೆಗೆ ಉತ್ಖನನ ಮಾಡುವ ಕಷ್ಟಕರ ಮತ್ತು ದೈಹಿಕವಾಗಿ ಸವಾಲಿನ ಕಾರ್ಯವನ್ನ ಮುಂದುವರಿಸಿರುವಂತಹ ಎಸ್ಐಟಿ ನಿರ್ಧಾರವು ಅವರ ವೃತ್ತಿಪರ ಬದ್ಧತೆಯನ್ನ ಎತ್ತಿ ತೋರಿಸುತ್ತೆ. ಈ ಒಂದು ಕ್ರಮವು ಪ್ರತಿಯೊಂದು ಸಣ್ಣ ಸುಳಿವು ಕೂಡ ಮಿಸ್ ಆಗದಂತೆ ಸಂಪೂರ್ಣ ಶೋಧ ನಡೆಸುವ ಅವರ ಸಂಕಲ್ಪವನ್ನ ಬಿಂಬಿಸುತ್ತದೆ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬರ್ಕೊಂಡಿದ್ದಾರೆ. ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಗುರುತಿಸಬಹುದಾದಂತಹ ಪ್ಯಾನ್ ಕಾರ್ಡ್ ಮತ್ತು ಎಟಿಎಂ ಕಾರ್ಡ್ಗಳ ಪತ್ತೆಯಾಗಿರೋದ್ರಿಂದ ಒಂದರಲ್ಲಿ ಪುರುಷನ ಹೆಸರು ಮತ್ತೊಂದರಲ್ಲಿ ಮಹಿಳೆಯ ಹೆಸರು ಲಕ್ಷ್ಮಿ ಕಂಡು ಬಂದಿದೆ. ಮುಂದಿನ ತನಿಖೆಯ ಹೊಸ ದಾರಿಯನ್ನ ಒದಗಿಸುತ್ತದೆ. ನಾವು ಎಸ್ಐಟಿ ಈ ಒಂದು ಪ್ರಮುಖ ಸುಳಿವನ್ನ ಗಂಭೀರವಾಗಿ ಹಾಗೂ ತ್ವರಿತವಾಗಿ ಅನುಸರಿಸಬಹುದಾಗಿ ನಂಬಿದ್ದೇವೆ. ಎಸ್ಐಟಿ ತೋರಿಸಿರುವಂತಹ ಗಂಭೀರತೆ ಮತ್ತು ಪರಿಶ್ರಮ ನಮಗೆ ಹೊಸ ಭರವಸೆಯನ್ನ ನೀಡಿದೆ. ಉಳಿದ ಸ್ಥಳದಲ್ಲಿ ನಡೆಯಲಿರುವಂತಹ ಅವರ ಕಾರ್ಯಕ್ಕೆ ನಾವು ಸಂಪೂರ್ಣ ನಂಬಿಕೆಯನ್ನ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿ ಸುಜಾತಾ ಭಟ್ ಅವರ ವಕೀಲ ಮಂಜುನಾಥ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಅಥವಾ ಒಂದು ಬರೆದಿರುವಂತಹ ಒಂದು ಪತ್ರ, ಮಾಧ್ಯಮಕ್ಕೆ ಅಂತ ಹೇಳಿ ಬರೆದಿರುವಂತಹ ಪತ್ರದಲ್ಲಿ ಇದಿಷ್ಟು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶೋಧ ಮುಂದುವರೆಕೆ ಮಾಡಿದ್ರು ಕೂಡ ಇನ್ನೂವರೆಗೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ. ಇದುವರೆಗೂ ಕೂಡ ಒಟ್ಟು 4 ಕಡೆಯಲ್ಲಿ ಶೋಧ, ಆದರೆ ಒಂದೇ ಒಂದು ಸೈಟ್ ನಲ್ಲೂ ಕೂಡ ಮೃತ ದೇಹದ ಕುರುಹುಗಳು ಕಳೆಬರಹಗಳು ಯಾವುದೂ ಕೂಡ ಪತ್ತೆಯಾಗಿಲ್ಲ. ಧರ್ಮಸ್ಥಳದಲ್ಲಿ ಶೋಧ, ಇದುವರೆಗೂ ಕೂಡ ಸಿಕ್ಕಿಲ್ಲ ಮೃತದೇಹ. ಇದುವರೆಗೂ ಕೂಡ ಒಟ್ಟು 4 ಕಡೆಯಲ್ಲಿ ಶೋಧ, ಆದರೆ ಒಂದೇ ಒಂದು ಕಡೆಯಲ್ಲೂ ಕೂಡ ಒಂದೇ ಒಂದು ಸೈಟ್ನಲ್ಲೂ ಕೂಡ ಮೃತದೇಹದ ಕುರುಹು
ಕಳೆಬರಹ ಯಾವುದು ಕೂಡ ಸಿಕ್ಕಿಲ್ಲ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿರುವಂತಹ ಮೊದಲ 3 ಸೈಟ್, 4ನೇ ಸೈಟ್ನಲ್ಲೂ ಕೂಡ ಅಗೆತ ಮುಂದುವರೆದಿದೆ. ಅಗೆತವನ್ನ ಮುಂದುವರೆಸಿರುವಂತಹ SIT ಟೀಮ್. ವೀಕ್ಷಕರೇ, ಯಾವ್ಯಾವ ಕಡೆ ಏನೇನ್ ಸಿಕ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಒಂದು ಕಿರುಚಿತ್ರವಾಗಿ ಅಥವಾ ಕಿರು ಪರಿಚಯವಾಗಿ ನಾನು ಹೇಳಿದೆ. ಏನೇನ್ ಕಡೆ ಏನೇನ್ ಸಿಕ್ಕಿದೆ ಅಂತಂದ್ರೆ, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಒಂದು ATM ಕಾರ್ಡ್. ಆ ಒಂದು ATM ಕಾರ್ಡ್ನ ಓನರ್ ಲಕ್ಷ್ಮಿ ಅನ್ನೋದು ಗೊತ್ತಾಗಿದೆ. ಹಾಗೆ ಒಂದು ಕೆಂಪು ಕಲರ್ದು ಬ್ಲೌಸ್ ಪೀಸ್ ಸಿಕ್ಕಿದೆ. ಸೊ ಇದಿಷ್ಟು ಸಿಕ್ಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನೂ ಕೂಡ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದ್ದು ಇದುವರೆಗೂ ಕೂಡ ಮೃತದೇಹಗಳು ಯಾವುದೂ ಪತ್ತೆಯಾಗಿಲ್ಲ. ಕಳೆಬರಹೂ ಕೂಡ ಸಿಕ್ಕಿಲ್ಲ. ಇದುವರೆಗೂ ಒಟ್ಟು 4 ಕಡೆಯಲ್ಲಿ ಶೋಧವನ್ನ ಮಾಡಲಾಗಿದೆ. ಸಾಕಷ್ಟು ಕಡೆಯಲ್ಲಿ ಆತ ಗುರುತು ಮಾಡಿ ಇಟ್ಟಿದ್ದ, ಯಾರು ಮಾಜಿ ಪೌರ ಕಾರ್ಮಿಕ ದೂರುದಾರ. ಸೊ ಅದರಲ್ಲಿ 4 ಕಡೆ ಆಗದಾಗ ಸಿಕ್ಕಿರುವಂಥದ್ದು ಇದು. ಇನ್ನೂ ಕೂಡ ತನಿಖೆ ಆಗಬೇಕು. ಈ ಒಂದು ಬ್ಲೌಸ್ ಪೀಸ್ ಯಾರದ್ದು, ಆ ಲಕ್ಷ್ಮಿ ಇದಾರೋ, ಬದುಕಿದಾರೋ ಇಲ್ವೋ, ಬದುಕಿದ್ರೆ ಎಲ್ಲಿರ್ತಾರೆ, ಯಾಕಾಗಿ ಆ ಒಂದು ATM ಕಾರ್ಡ್ ಅಲ್ಲಿ ಸಿಕ್ತು, ಕಳ್ಕೊಂಡಿದ್ದಾರೋ ಅಥವಾ ಯಾರೋ ಎತ್ಕೊಂಡು ಹೋಗಿದಾರೋ ಅಥವಾ ಆ ಲಕ್ಷ್ಮಿ ಅನ್ನೋರು ಸತ್ತಿದಾರೋ, ಇದೆಲ್ಲವೂ ಕೂಡ SIT ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಇನ್ನು ಕೂಡ ನಾಳೆಯೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ, ಮುಗಿಯೋದಿಲ್ಲ ಇದು. 4ನೇ ಸೈಟ್ನಲ್ಲೂ ಕೂಡ ಅಗೆತ ಮುಂದುವರೆಸಿದಂತಹ SIT ಟೀಮ್ಗೆ ಸುಜಾತಾ ಭಟ್, ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಒಂದು ಲಾಯರ್ ಒಂದಿಷ್ಟು ಮಾತುಗಳನ್ನ ಆಡಿರುವಂಥದ್ದು. ಧರ್ಮಸ್ಥಳದಲ್ಲಿ ಶೋಧ, ATM ಕಾರ್ಡ್ನಿಂದ ಗುರುತು ಪತ್ತೆ ಸಾಧ್ಯವೇ? ಸೈಟ್ ನಂಬರ್ 1ರಲ್ಲಿ ಸಿಕ್ಕಿರುವಂತಹ ಲಕ್ಷ್ಮಿ ಎಂಬಾತೆಯ ಕಾರ್ಡ್, ATM ಕಾರ್ಡ್ ಇದು. ಇದೇ ಜಾಗದಲ್ಲಿ ಸಿಕ್ಕಿರುವಂತಹ ಪುರುಷರಿಗೆ ಸಿಕ್ಕಿರುವಂತಹ ಪ್ಯಾನ್ ಕಾರ್ಡ್. ಈ ಮಾಹಿತಿಯನ್ನ ಆಧರಿಸಿ ಆ ಒಂದು ಲಕ್ಷ್ಮಿ ಎಲ್ಲಿರುತ್ತಾಳೆ ಅಂತ ಹೇಳಿ ಮಾಹಿತಿ ಲಭ್ಯವಾಗುತ್ತೆ. ಕೊನೆಗೆ ದಿನ ಆ ಒಂದು ATM ಕಾರ್ಡ್ ನಲ್ಲಿ ಎಲ್ಲಿ ಬಳಕೆ ಮಾಡಿದ್ಲು ಆಕೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗುತ್ತೆ. ಬ್ಯಾಂಕ್ ದಾಖಲೆಯನ್ನ ಆಧರಿಸಿ ಲಕ್ಷ್ಮಿ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮಹಿಳೆ ಇನ್ನೂ ಬದುಕಿದ್ದಾರೋ ಅಥವಾ ಮೃತಪಟ್ಟಿದ್ದಾರೋ ಎನ್ನುವಂತಹ ಮಾಹಿತಿ. ಸೈಟ್ ನಂಬರ್ 1ರಲ್ಲಿ ದೂರುದಾರ ಹೇಳಿದಂತೆ ಮೃತದೇಹವೇ ಸಿಕ್ಕಿಲ್ಲ. ಸೈಟ್ ನಂಬರ್ 1ರಲ್ಲಿ 2.5 ಅಡಿ ಆಳದಲ್ಲಿ ATM ಪ್ಯಾನ್ ಕಾರ್ಡ್ ಸಿಕ್ಕಿವೆ ಎನ್ನುವಂತಹ ಮಾಹಿತಿ. ಒಂದೇ ವೇಳೆ ಇದೆ ಜಾಗದಲ್ಲಿ ಮೃತದೇಹ ಹೂತಿದ್ರೆ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕುರುಹು ಸಿಗಲೇಬೇಕಿತ್ತು. ಧರ್ಮಸ್ಥಳದಲ್ಲಿ ಶೋಧ, ATM ಕಾರ್ಡ್ನಿಂದ ಗುರುತು ಪತ್ತೆ ಸಾಧ್ಯವೇ? ಸೈಟ್ ನಂಬರ್ 1ರಲ್ಲಿ ಸಿಕ್ಕಿರುವಂತಹ ಲಕ್ಷ್ಮಿ ಎಂಬಾತೆಯ ATM ಕಾರ್ಡ್. ವೀಕ್ಷಕರೇ, ಸೈಟ್ ನಂಬರ್ 1ರಲ್ಲಿ ಯಾವುದೇ ರೀತಿಯ ಕಲೆಬರಹಗಳು ಕೂಡ ಸಿಕ್ಕಿಲ್ಲ. ಆದರೆ ಸೈಟ್ ನಂಬರ್ 1ರಲ್ಲಿ ಸಿಕ್ಕಿರುವುದು ಲಕ್ಷ್ಮಿ ಎನ್ನುವ ಆಕೆಗೆ ಸೇರಿರುವಂತಹ ಒಂದು ATM ಕಾರ್ಡ್. ಆಗ್ಲಿಂದ ಇದನ್ನೇ ಹೇಳ್ತಾ ಇದ್ದೀವಿ. ಏನು ಅಂತಂದ್ರೆ, ಆಕೆ ಸತ್ತಿದ್ದಾಳೋ ಬದುಕಿದ್ದಾಳೋ ಅನ್ನೋದು ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಇನ್ನು SIT ತನಿಖಾ ತಂಡ ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆ ಒಂದು ATM ಕಾರ್ಡ್ ಇಟ್ಕೊಂಡು ಹೇಗೆ ಅವರ ಮನೆಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಂದ್ರೆ, ATM ಕಾರ್ಡ್ ಯಾವ ಬ್ಯಾಂಕಿಂದು ಅಂತ ಮೊದಲು ನೋಡ್ತಾರೆ. ತದಾದ ನಂತರ ಅವರು ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ. ಯಾವಾಗ ಆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಯ್ತು ಅನ್ನೋದನ್ನ ನೋಡ್ತಾರೆ. ತದಾದ ನಂತರ ಆಕೆ ಯಾವ ATM ನಿಂದ ದುಡ್ಡನ್ನ ತೆಗೆದುಕೊಂಡಿದ್ದಾಳೆ ಅನ್ನೋದನ್ನ ನೋಡ್ತಾರೆ. ಅದಾದ ನಂತರ ಇಷ್ಟಾದ್ಮೇಲೆ ಅಡ್ರೆಸ್ ಕೂಡ ಸಿಕ್ಕದಂಗೆ ಅಲ್ವಾ. ಸೊ ಆ ಒಂದು ಅಡ್ರೆಸ್ಗೆ ಹೋಗಿ ಕೇಳ್ತಾರೆ, ಲಕ್ಷ್ಮಿ ಇನ್ನು ಬದುಕಿದ್ದಾರೋ ಇಲ್ವೋ? ಬದುಕಿದ್ದಾರೆ ಅಂದ್ರೆ ಯಾವ ರೀತಿ, ಸತ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಸತ್ತಿದ್ದಾರೆ, ಬದುಕಿದ್ದಾರೆ ಅಂತಂದ್ರೆ ಯಾವೊಂದು ಕಾರಣಕ್ಕೆ ಆ ಒಂದು ATM ಕಾರ್ಡ್ ಅಲ್ಲಿ ಇದೆ ಎನ್ನುವುದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ತದಾದ ನಂತರ ಒಂದು ಕ್ಲಾರಿಫಿಕೇಶನ್ಗೆ ಬರ್ತಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಆ ದೂರುದಾರ ಇದ್ನಲ್ಲ, ಆ ದೂರುದಾರನಿಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ, ಅವನು ಮೌನವಾಗಿರ್ತಾ ಇದ್ದಾನೆ. ಸೊ ಆ ಒಂದು ನಿಟ್ಟಿನಲ್ಲಿ
ಇದೇ ಜಾಗದಲ್ಲಿ ಇದೇ ಮಹಿಳೆ ಅಂತ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ ಆತನ ಕೈಯಲ್ಲೂ ಕೂಡ. ಈಗ ಲಕ್ಷ್ಮಿ ಹೆಸರಿನ ಒಂದು ATM ಕಾರ್ಡ್ ಸಿಕ್ಕಿದೆ, ಜೊತೆಗೆ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಒಂದು ಪುರುಷನ ಪ್ಯಾನ್ ಕಾರ್ಡ್ ಸಿಕ್ಕಿದೆ. ಸೊ ಈಗ ಪ್ಯಾನ್ ಕಾರ್ಡ್ ಮೂಲವನ್ನು ಕೂಡ ಹುಡುಕ್ತಾ ಇರುವಂತಹ SIT ತಂಡ ಆದಷ್ಟು ಬೇಗ ಈ ತನಿಖೆಯನ್ನ ಮುಗಿಸಲಿದೆ. ತದಾದ ನಂತರ ಮತ್ತೆ ಒಂದಿಷ್ಟು ಕಡೆಯಲ್ಲಿ ಆತ ಗುರುತು ಹಾಕಿಟ್ಟಿದ್ನಲ್ಲ, ಯಾರು ದೂರುದಾರ, ಸೊ ಆ ದೂರುದಾರ ಮತ್ತೆ ಅಗಿಯುವಂತಹ ಕೆಲಸಗಳು ಮುಂದುವರಿಯುತ್ತೆ. ಈಗ ಲಕ್ಷ್ಮಿ ಬದುಕಿದ್ದಾಳೋ ಅಥವಾ ಇಲ್ಲವೋ ಅನ್ನೋದ್ರ ಮೇಲೆ ಈಗ ಕೇಸ್ ನಿಂತಿದೆ ಅಂತಾನೆ ಹೇಳ್ಬಹುದು. ಇನ್ನು ಎಲ್ಲ 4 ಕಡೆಯಲ್ಲಿ ಅಗೆಯಲಾಗಿದೆ. ಅಗೆದಾಗ ಯಾವುದೇ ರೀತಿಯ ಕಲೆಬರಹಗಳು ಕೂಡ ಸಿಕ್ಕೇ ಇಲ್ಲ. ಇಷ್ಟಕ್ಕೂ ಒಂಚೂರಾದ್ರೂ ಒಂದು ಮೂಳೆ ತುಂಡೋ ಮತ್ತೊಂದು ಏನೋ ಸಿಕ್ತು ಅಂತಂದ್ರೆ ಓಕೆ, ಅದು ಕೂಡ ಆಗ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಮುಂದೆ ಏನು ಕ್ರಮವನ್ನ ಕೈಗೊಳ್ತಾರೆ SIT ಟೀಮ್ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.